ಕ್ರಿಸ್ಮಸ್ ದಿನವೇ ನಡೆದು ಹೋಯಿತು ಘೋರ ಬಸ್ ದುರಂತ. ಖಾಸಗಿ ಸ್ಲೀಪರ್ ಬಸ್ಗೆ ಬೆಂಕಿ ಬಿದ್ದು 9 ಮಂದಿ ಸಜೀವ ದಹನ. ಟ್ರಾವೆಲ್ ಬಸ್ಗೆ ಕಂಟೈನರ್ ಲಾರಿ ಡಿಕ್ಕಿ ಹೊಡೆದ ಪರಿಣಾಮ ಸಾವು. ಕ್ರಿಸ್ಮಸ್ ದಿನವೇ ದೊಡ್ಡ ದುರಂತ ನಡೆದಿದ್ದು ಖಾಸಗಿ ಸ್ಲೀಪರ್ ಬಸ್ ಬೆಂಕಿಗೆ ಹೊತ್ತಿ ಹುರಿದಿದೆ. ಚಿತ್ರದುರ್ಗದಲ್ಲಿ ಖಾಸಗಿ ಟ್ರಾವೆಲ್ ಬಸ್ಗೆ ಕಂಟೈನರ್ ಲಾರಿ ಡಿಕ್ಕಿ ಹೊಡೆದ ಪರಿಣಾಮ ಬೆಂಕಿ ಹೊತ್ತಿಕೊಂಡು 9 ಮಂದಿ ಸಜೀವ ದಹನವಾಗಿರುವ ಘಟನೆ ಜಿಲ್ಲೆಯ ಹಿರಿಯೂರಿನ ಜವನಗೊಂಡನಹಳ್ಳಿ ಬಳಿ ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ನಡೆದಿದೆ. ಖಾಸಗಿ ಸ್ಲೀಪರ್ ಕೋಚ್ ಬಸ್ ಬೆಂಗಳೂರಿನಿಂದ ಶಿವಮೊಗ್ಗದ ಮೂಲಕ ಗೋಕರ್ಣಕ್ಕೆ ಹೊರಟಿತ್ತು. ಈ ಸಂದರ್ಭದಲ್ಲಿ ಹಿರಿಯೂರಿನ ಜವನಗೊಂಡನಹಳ್ಳಿಯ ಗೊರ್ಲತ್ತು ಕ್ರಾಸ್ ಬಳಿ ಅಪಘಾತ ಸಂಭವಿಸಿದೆ. ಡಿಕ್ಕಿ ಬಳಿಕ ಕಂಟೈನರ್ ಲಾರಿ ಹಾಗೂ ಬಸ್ ಎರಡೂ ಬೆಂಕಿ ಹೊತ್ತಿಕೊಂಡಿದ್ದವು. ಬಸ್ ಸಂಪೂರ್ಣವಾಗಿ ಸುಟ್ಟು ಹೋಗಿದ್ದು ಅದರಲ್ಲಿ 8 ಮಂದಿ ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ. ಅಲ್ಲದೆ ಲಾರಿ ಚಾಲಕ ಕೂಡ ಸಜೀವ ದಹನವಾಗಿದ್ದಾನೆ. ಇನ್ನು ಬಸ್ನಲ್ಲಿ ಸುಮಾರು 32 ಮಂದಿ ಪ್ರಯಾಣಿಕರು ಇದ್ದರು ಎಂದು ತಿಳಿದು ಬಂದಿದೆ. ಸುದ್ದಿ ತಿಳಿದ ತಕ್ಷಣ ಪೊಲೀಸರು ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ದೌಡಾಯಿಸಿದ್ದು ರಕ್ಷಣಾ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಪೂರ್ವ ವಲಯ ಐಜಿಪಿ ರವಿಕಾಂತೇಗೌಡ ಮಾತನಾಡಿ, ಇದು ಬೆಳಗಿನ ಜಾವ 2 ಗಂಟೆ ಸುಮಾರಿಗೆ ಬೆಂಗಳೂರಿನಿಂದ ಗೋಕರ್ಣಕ್ಕೆ ಹೋಗುತ್ತಿದ್ದ ಖಾಸಗಿ ಸ್ಲೀಪರ್ ಬಸ್ಗೆ ಎದುರುಗಡೆಯಿಂದ ಬಂದ ಕಂಟೈನರ್ ಲಾರಿ ಅಪ್ಪಳಿಸಿದೆ. ಲಾರಿಯು ಬಸ್ನ ಡೀಸೆಲ್ ಟ್ಯಾಂಕ್ಗೆ ಹೊಡೆದಿರಬಹುದು. ಡೀಸೆಲ್ ಲೀಕ್ ಆಗಿ ಬೆಂಕಿ ಹೊತ್ತಿಕೊಂಡಿದೆ. ತಕ್ಷಣ ಬಸ್ನ ಒಳಗಿದ್ದ ಕೆಲ ಪ್ರಯಾಣಿಕರು ಹೊರಬಂದಿದ್ದಾರೆ. ಒಳಗೆ ಇದ್ದ 8 ಜನ ಹಾಗೂ ಲಾರಿ ಚಾಲಕ ಸೇರಿ ಒಟ್ಟು 9 ಮಂದಿ ಸಾವನ್ನಪ್ಪಿದ್ದಾರೆ ಎಂದು ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿದೆ ಎಂದಿದ್ದಾರೆ. ಬೆಳಗಿನ ಜಾವ 2 ಗಂಟೆಗೆ ಒಂದು ಅಪಘಾತ ಆಗಿದೆ. ಹಿರಿಯೂರಿನ ಜವನಕೊಂಡ ವಿಲೇಜ್ ಹಳ್ಳಿಯ ಸಮೀಪ ಹಿರಿಯೂರು ಕಡೆಯಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದಂಥ ಒಂದು ಕಂಟೈನರ್ ಲಾರಿ ಬೆಂಗಳೂರಿನಿಂದ ಗೋಕರ್ಣಕ್ಕೆ ಹೋಗ್ತಾ ಇದ್ದಂಥ ಸೀಬರ್ಡ್ ಬಸ್ಸಿಗೆ ಮಧ್ಯರಾತ್ರಿ ಸುಮಾರು 2 ಗಂಟೆ ವೇಳೆಗೆ ವೇಗವಾಗಿ ಹೋಗಿ ಮೀಡಿಯನ್ ದಾಟಿ ಡಿಕ್ಕಿ ಹೊಡೆದಿದೆ. ಬಹುಶಃ ಅದು ಬಸ್ನ ಡೀಸೆಲ್ ಟ್ಯಾಂಕರ್ಗೆ ಹೊಡೆದಿರಬೇಕು ಅಂತ ಗೋಚರ ಆಗ್ತಾ ಇದೆ. ಹೀಗಾಗಿ ಅದು ಬೆಂಕಿ ಉಂಟಾಗಿ ಇಡೀ ಬಸ್ಸು ಸುಟ್ಟೋಗಿದೆ. ಇದುವರೆಗೆ ನಮಗೆ ತನಿಖೆಯಿಂದ ಏನು ತಿಳಿದು ಬಂದಿದೆ ಅಂತ ಹೇಳಿದ್ರೆ 4 ಶವಗಳು ನಮಗೆ ಒಳಗಡೆ ದೊರೆತಿದ್ದಾವೆ. 25 ಜನ ಸೇಫ್ ಆಗಿದ್ದಾರೆ, ಅಂದರೆ ಯಾವುದೇ ರೀತಿಯ ತೊಂದರೆ ಇಲ್ಲದೆ ಹೊರಗಡೆ ಇದ್ದಾರೆ ಬಸ್ ಪ್ಯಾಸೆಂಜರ್ಸ್. ಕಂಟೈನರ್ ಡ್ರೈವರ್ ಕೂಡ ಬೆಂಕಿಯ ಇದರಲ್ಲಿ ಬೆಂಕಿಗೆ ಸಿಲುಕಿ ಸತ್ತಿದ್ದಾರೆ. ಒಟ್ಟು 5 ಜನ ಪ್ರಾಥಮಿಕವಾಗಿ ನಮಗೆ ತನಿಖೆಯಲ್ಲಿ ಸತ್ತಿರುವ ರೀತಿ ಕಂಡು ಬರ್ತಾ ಇದೆ. 3 ಜನ ನಮಗೆ ಪತ್ತೆ ಆಗಿಲ್ಲ. ಬಹುಶಃ ಅವರು ಅಪಘಾತದ ನಂತರ ಬಸ್ನ ಇಳಿದು ಹೋಗಿರ್ಬೋದು. ಅದು ಮುಂದಿನ ತನಿಖೆಯಲ್ಲಿ ಗೊತ್ತಾಗ್ತದೆ. ಇದುವರೆಗೆ ಈ ಬಸ್ ಅಪಘಾತದಲ್ಲಿ ಬೆಂಕಿಯ ಜ್ವಾಲೆಯಿಂದ 5 ಜನ ಸತ್ತಿರೋ ಬಗ್ಗೆ ಖಚಿತವಾಗಿ ಹೇಳ್ಬೋದು. ಉಳಿದಂತೆ 25 ಜನ ಏನು ಬಸ್ ಪ್ಯಾಸೆಂಜರ್ಸ್ ಇದ್ದರು ಅವರೆಲ್ಲರೂ ಕೂಡ ಸಣ್ಣ ಪುಟ್ಟ ಗಾಯಗಳೊಡನೆ ಅಪಾಯದಿಂದ ಪಾರಾಗಿ ಹೋಗಿದ್ದಾರೆ. ಅವರು ಶಿರಾದಲ್ಲಿ, ಹಿರಿಯೂರಿನಲ್ಲಿ, ತುಮಕೂರಿನಲ್ಲಿ ಮತ್ತು ಬೆಂಗಳೂರಿನಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾರೆ. 12 ಜನ ಗಾಯಾಳುಗಳು ಹಿರಿಯೂರು ಆಸ್ಪತ್ರೆ, 9 ಜನ ಶಿರಾ ಆಸ್ಪತ್ರೆ ಹಾಗೂ 3 ತುಮಕೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ. ಓರ್ವ ಪ್ರಯಾಣಿಕನಿಗೆ ಹೆಚ್ಚು ಸುಟ್ಟ ಗಾಯಗಳಾದ ಹಿನ್ನೆಲೆಯಲ್ಲಿ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನಿಸಲಾಗಿದೆ. ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆ ಆಗಿರುವ ಪ್ರಯಾಣಿಕನ ಹೊರತಾಗಿ ಒಟ್ಟು 24 ಜನರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬಸ್ನಲ್ಲಿದ್ದ 32 ಜನದ ಪೈಕಿ 8 ಜನರ ಜೊತೆಗೆ ಪುಟ್ಟ ಮಗುವಿನ ಶವ ಇದೆ ಎಂದು ತಿಳಿದು ಬಂದಿದೆ. ಇನ್ನು ಮೃತರ ಡಿಎನ್ಎ ಪರೀಕ್ಷೆ ಮಾಡಲಾಗುತ್ತದೆ, ಬಳಿಕ ಶವಗಳನ್ನು ಹಸ್ತಾಂತರ ಮಾಡುತ್ತೇವೆ ಎಂದಿದ್ದಾರೆ. ಕಂಟೈನರ್ ಲಾರಿ ಚಿತ್ರದುರ್ಗದಿಂದ ಬ್ಯಾಂಗ್ಳೂರು ಹೋಗೋ ರೂಟಲ್ಲಿ ಕಂಟೈನರ್ ಲಾರಿ ಅದು ಡಿವೈಡರ್ ಮೇಲೆ ಹತ್ತಿಬಿಟ್ಟು ಅಪೋಸಿಟ್ ಸೈಡ್ ಬಂದು ಒಂದು ಪ್ಯಾಸೆಂಜರ್ ಬಸ್ಸನ್ನು ಡಿಕ್ಕಿ ಹೊಡೆದಿದೆ.
ಒಂದು ಸೀಬರ್ಡ್ ಪ್ಯಾಸೆಂಜರ್ ಬಸ್, ಪ್ರೈವೇಟ್ ಪ್ಯಾಸೆಂಜರ್ ಬಸ್. ಈ ಒಂದು ಆಕ್ಸಿಡೆಂಟಿಂದ ಬೆಂಕಿ ಹತ್ಕೊಂಡು ಬಸ್ ಕಂಪ್ಲೀಟಾಗಿ ಸುಟ್ಟು ಹೋಗಿದೆ ಮತ್ತು ಲಾರಿ ಕೂಡ ಪಾರ್ಷಿಯಲಿ ಬರ್ನ್ ಆಗಿದೆ. ಬಸ್ನಲ್ಲಿ ಒಟ್ಟು 32 ಜನ ಪ್ಯಾಸೆಂಜರ್ಸ್ ಆ್ಯಂಡ್ ಡ್ರೈವರ್ ಕಂಡಕ್ಟರ್ ಸೇರಿ 32 ಜನ ಇದ್ದರು. ಅದರಲ್ಲಿ 25 ಜನ ಇಲ್ಲಿವರೆಗೂ ನಾವು ಟ್ರ್ಯಾಕ್ ಮಾಡಿದ್ದೀವಿ, ಅವರೆಲ್ಲ ಸೇಫ್ ಆಗಿದ್ದಾರೆ. ಉಳಿದಂಥ 7 ಜನರಲ್ಲಿ ನಮಗೆ ಬಸ್ ಒಳಗಡೆ ಈವರೆಗೂ 4 ಬಾಡಿ ಸಿಕ್ಕಿದೆ, ಡೆಡ್ ಬಾಡಿ ಸಿಕ್ಕಿದೆ. ಅದನ್ನು ನಾವು ಕಲೆಕ್ಟ್ ಮಾಡಿದ್ವಿ. ಇನ್ನು 3 ಜನ ಸಂಪರ್ಕಕ್ಕೆ ಬಂದಿಲ್ಲ ಮತ್ತು ಬಾಡಿಗೋಸ್ಕರ ಕೂಡ ನಾವು ಹುಡುಕಾಡ್ತಾ ಇದ್ವಿ. ಅದು ಬಿಟ್ಟರೆ ಲಾರಿಯಲ್ಲಿ ಒಬ್ಬನೇ ಡ್ರೈವರ್ ಇದ್ದ, ಅವನು ಈ ಫೈರ್ನಲ್ಲಿ ಸುಟ್ಟೋಗಿ ಡೆತ್ ಆಗಿದ್ದಾನೆ. ಸೊ ಇಷ್ಟು ಆಗಿದೆ. ಇದೇ ಸಂದರ್ಭದಲ್ಲಿ ಅಪಘಾತವಾಗಿ ಸುಟ್ಟು ಕರಕಲಾಗಿರುವ ಬಸ್ ಸರಿಸಮವಾಗಿ ಚಲಿಸುತ್ತಿದ್ದ ಶಾಲಾ ಮಕ್ಕಳ ಪ್ರವಾಸದ ಬಸ್ ದಾಂಡೇಲಿಗೆ ತೆರಳುತ್ತಿತ್ತು. ಅಪಘಾತದ ಬಸ್ ಮಕ್ಕಳ ಬಸ್ಗೆ ಟಚ್ ಆಗಿದೆ. ಇದರಿಂದ ಮಕ್ಕಳಿದ್ದ ಬಸ್ ರಾಷ್ಟ್ರೀಯ ಹೆದ್ದಾರಿ ದಾಟಿ ಚರಂಡಿಗೆ ಹೋಗಿ ನಿಂತಿದೆ. ಆ ಬಸ್ನಲ್ಲಿದ್ದ 42 ಮಕ್ಕಳು ಸುರಕ್ಷಿತವಾಗಿದ್ದಾರೆ. ಮಕ್ಕಳು ಬಸ್ ಚಾಲಕ ಘಟನೆಯ ಪ್ರತ್ಯಕ್ಷದರ್ಶಿಗಳಿಂದ ಹೇಳಿಕೆಗಳನ್ನ ಪಡೆದಿದ್ದೇವೆ ಎಂದು ತಿಳಿದು ಬಂದಿದೆ. ಮೊದಲು ಹೆಂಗೆ ಆಯ್ತು ಸರ್, ಅಂದರೆ ನಮ್ಮ ಗಾಡಿನ ಈ ಸ್ಲೀಪರ್ ಓವರ್ಟೇಕ್ ಮಾಡ್ಕೊಂಡು ಬಂತು ಸರ್. ಸೊ ಆಪೋಸಿಟ್ ಇಂದ ಬರ್ತಾರ ಗಾಡಿ ಡಿವೈಡರ್ ಜಂಪ್ ಮಾಡಿ ಲಾರಿ ಬಂದು ಈ ಸ್ಲೀಪರ್ಗೆ ಹೊಡ್ತಿದ್ವಿ ಸರ್. ಅಲ್ಲಿ ಹೆಂಗಿತ್ತು ಸ್ಥಳಘಟನೆ ಹತ್ಕೊಳ್ತು ಅಂತಂದ್ರೆ ಡೀಸೆಲ್ ಟ್ಯಾಂಕಿಗೆ ಸರ್ ಅದು ಲಾರಿ ಬಂದು ಗುದ್ದಿದ್ದು. ಡೀಸೆಲ್ ಲೀಕ್ ಆಗಿ ಸ್ಪಾರ್ಕ್ ಆಗಿರ್ಬೋದು ಅಂತ ಗೆಸ್ಸು ಸರ್. ಇವೆರಡು ಆಪೋಸಿಟ್ ಹೆಂಗೆ ಆಯ್ತು ಸರ್? ಅಂದ್ರೆ ಲಾರಿ ಬಂದು ಆಪೋಸಿಟ್ ರೋಡ್ ದಾಟಿ ಬಂದು ಬಸ್ಸಿಗೆ ಗುದ್ದಿರೋದು ಸರ್. ಇದಕ್ಕೆ ಡಿವೈಡರ್ ದಾಟಿ ಬಂದು ಬಸ್ಸಿಗೆ ಗುದ್ದಿರೋದು ಸರ್, ಸ್ಲೀಪರ್ ಬಸ್ಗೆ. ನೀವು ಅಲ್ಲಿ ಇದ್ರಲ್ಲ ಸರ್, ನನ್ನ ಬಸ್ನ ಓವರ್ಟೇಕ್ ಮಾಡ್ಕೊಂಡ್ ಮುಂದೆ ಸ್ಲೀಪರ್ ಇದು ಅದಕ್ಕೆ ಗುದ್ದಿರೋದು. ಲಾರಿನ ಬಸ್ ಓವರ್ಟೇಕ್ ನನ್ನ ಬಸ್ಸು ಸರ್, ಸ್ಲೀಪರ್ ಬಸ್ ಬಂದು ನನ್ನ ಬಸ್ನ ಓವರ್ಟೇಕ್ ಮಾಡ್ಕೊಂಡ್ ಮುಂದೆ ಬಂತು ಸರ್. ಸೊ ಆಪೋಸಿಟ್ ಇಂದ ಅಂದ್ರೆ ಬೆಂಗಳೂರಿಗೆ ಹೋಗ್ತಾರ ಲಾರಿ ಬಂದು ಡಿವೈಡರ್ ದಾಟಿ ಬಂದು ಇಲ್ಲಿ ಬಸ್ಗೆ ಹೊಡ್ಕೊತಿದ್ದು. ಅಂದ್ರೆ ಆ ಪರಿಸ್ಥಿತಿನಲ್ಲಿ ಜನಗಳು ಯಾವ ರೀತಿ ಅಲ್ಲಿ ಚೀರಾಟ ಅಂತ ಇದ್ರು, ಕೆಲವರೆಲ್ಲ ಅದಾಗ ಬಂದ್ರು. ಎಷ್ಟು ಜನ ಇದ್ದದ್ದು? 32 ಅಂದ್ರೆ ಅಲ್ಲಿದ್ದವ್ರನ್ನ ಕಾಪಾಡ್ಲಿಕ್ಕೆ ಯಾರಾದ್ರು ಪ್ರಯತ್ನ ಪಟ್ರ? ನೀವು ಏನಾದ್ರು ಮಾಡಿದ್ರು, ಬಟ್ ಬೇಗ ಬೆಂಕಿ ಎಲ್ಲ ಬೇಗ ಹತ್ಕೊಂತಲ್ಲ, ಸೊ ಹಾಗೆ ಕಷ್ಟ ಆಯ್ತು ಎಲ್ಲರನ್ನೂ ಇದು ಮಾಡೋದಕ್ಕೆ. ಈಗ ಎಷ್ಟು ಜನ ಗಾಯಾಳುಗಳಾಗಿದ್ರು ಅಂತ ನಿಮ್ಗೆ ಏನು ಮಾಹಿತಿ? ನಿಮ್ ಜೊತೆಗಿದ್ದವ್ರು ಯಾರಾದ್ರೂ ಅಲ್ಲಿ ಮಿಸ್ ಆಗಿದಾರ? ಇಲ್ಲ ಸರ್, ನಾನು ಒಬ್ಬೇ ಬಂದೆ. ಬಸ್ಸಲ್ಲಿ ಎಷ್ಟು ಜನ ಇದ್ರು? 29 ಜನ. ಹಾ, ಒಂದು 30 ಜನ ಇರ್ಬೋದು, 32 ಜನ ಇರ್ಬೋದು. ಈಗ ಅದರಲ್ಲಿ ನೀವು ಎಚ್ಚರಿಕೆ ಆಯ್ತಲ್ವಾ, ಅವಾಗ ಹೇಗೆ ಅನಿಸ್ತು? ಒಟ್ಟಾರೆ ಈ ಖಾಸಗಿ ಬಸ್ ದುರಂತದಲ್ಲಿ ಸುಮಾರು 9 ಮಂದಿ ಸಾವನ್ನಪ್ಪಿದ್ದು, ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಆದರೆ ಕ್ರಿಸ್ಮಸ್ ದಿನವೇ ಇಂತಹ ಘೋರ ದುರಂತ ಸಂಭವಿಸಿರುವುದು ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.